ಎಲ್ಲರಿಗೂ ನಂತರ ಚಿತ್ರಾನ್ನ ಪುಳಿಯೋಗರೆ ತಿಂದು ಬೇಜಾರಾಗಿದೆಯಾ? ಸೊ ಬನ್ನಿ, ಇವತ್ತು ನಾನೊಂದು ಹೊಸ ಡಿಶ್ ತೋರಿಸ್ತಾ ಇದ್ದೀನಿ. ಡಿಶ್ನ ಹೆಸರು ಕ್ಯಾಪ್ಸಿಕಮ್ ರೈಸ್. ಸೊ ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಡಿಲಿಷಿಯಸ್ ಆಗಿರೋ ಒಂದು ರೈಸನ್ನು ಮಾಡೋಣ. ಸೊ ತುಂಬ ಕಮ್ಮಿ ಟೈಮಲ್ಲಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ಹೋಗೋಣ, ಬನ್ನಿ 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 ಬನ್ನಿ. ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಎಳ್ಳು, ಧನಿಯಾ ಕಾಳು, ಎಣ್ಣೆ ಮತ್ತು ಹಿಂಗು ಕೂಡ ನಾವಿಲ್ಲಿ ಸ್ವಲ್ಪ ಬೆಳೆಸೋಣ. ಸೊ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಲೆಮನ್, 2 ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, 2 ಆನಿಯನ್, ಸಾಲ್ಟ್, ಕರಿಬೇವು, ಅರಿಶಿನ ಮತ್ತು ಕೆಂಪು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ರೈಸ್. ಸೊ ಫಸ್ಟ್ ನಾವು ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ನಾವು ಹಾಕೋಣ. ಅದ್ರ ಮೇಲೆ ಸ್ವಲ್ಪ ಸಾಸಿವೆಯನ್ನು ಕೂಡ ನಾವು ಇಲ್ಲಿ ಹಾಕೋಣ. ಸಾಸಿವೆ ಹಾಕೊಂಡಾದ್ಮೇಲೆ ಕರಿಬೇವು ಕೂಡ ನಾವು ಹಾಕೊಳ್ಳೋಣ. ಸೊ ಸ್ವಲ್ಪ ಚಟ್ಪಟ ಅಂತ ಅಂದ್ಬಿಟ್ಟು ಸೌಂಡ್ ಬಂದಾಗ ನಾವು ಇಲ್ಲಿ ಕಟ್ ಮಾಡಿದಂತಹ 2 ಕ್ಯಾಪ್ಸಿಕಮನ್ನು ಕೂಡ ನಾವು ಇಲ್ಲಿ ಹಾಕ್ಕೊಂಡು ಫ್ರೈನ ನಾವು ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಕ್ಲೀನಾಗಿ ನಿಧಾನಾಗಿ ಫ್ರೈ ಆಗ್ತಿರಬೇಕು. ಸೊ ಫ್ರೈ ಆಗೋಷ್ಟರಲ್ಲಿ ನಾವು ಏನು ಮಾಡೋಣ, ಸೊ ಮಸಾಲೆಗೂ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ. ಸೊ ಹಿಂಗನ್ನ ಕೂಡ ನಾವು ಇಲ್ಲಿ ಹಾಕ್ತಾಯಿದ್ದೀವಿ. ಸೊ ಮಸಾಲೆಗೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಸೊ ಇಷ್ಟು ಐಟಮು ನಾವು ಮಸಾಲೆ ಮಾಡ್ಕೊಳ್ಳೋಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಬನ್ನಿ, ಈಗ ಮಸಾಲೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ಒಂದು ಬಾಣಲಿಯಲ್ಲಿ ನಾವು 1 ಸ್ಪೂನು ಧನಿಯಾ ಕಾಳು, 2 ಟೇಬಲ್ ಸ್ಪೂನು ಉದ್ದಿನಬೇಳೆ, ಹಾಗೆ ಜೀರಿಗೆ 1 ಸ್ಪೂನು, ನಂತರ ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಕ್ಲೀನಾಗಿ ನಾವು ಫ್ರೈ ಮಾಡ್ಕೊಬೇಕು. ಸೊ ನೋಡಿ, ನೀವು ಫ್ರೈ ಮಾಡಬೇಕಾದ್ರೆ ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ, ಇಲ್ಲಾಂದರೆ ಎಲ್ಲದನ್ನು ಕೂಡ ಸುಟ್ಟು ಹೋಗುತ್ತೆ. ಸೊ ನಂತರ ಇಲ್ಲಿ ಲಾಸ್ಟಿಗೆ ನಾನು ಎಳ್ಳು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಧಾನಕ್ಕೆ ಫ್ರೈ ಆಗಲಿ. ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಆದಮೇಲೆ ನಾವು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಸೊ ಇದನ್ನು ಕೂಡ ನಾವು ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ನೋಡಿ, ಈ ಥರ ಪೌಡರು ಆಗುತ್ತೆ. ಸೊ ನಾನು ರುಬ್ಕೊಂಡು ಒಂದು ಬೌಲಲ್ಲಿ ಈ ಥರ ಪೌಡ್ರ್ ತೊಗೊಂಡಿದ್ದೀನಿ. ಸೊ ನಂತರ ಫ್ರೈ ಆಗಿತ್ತು ಕ್ಯಾಪ್ಸಿಕಮ್ಮು ಕೂಡ. ಸೊ ಇದರಲ್ಲಿ ನಾನು ಆನಿಯನ್ನು ಕೂಡ ಹಾಕ್ಕೊಂಡೆ. ಸೊ ಹಾಕ್ಕೊಂಡು ಕ್ಲೀನಾಗಿ ನಾನು ಮಿಕ್ಸನ್ನು ಕೂಡ ಮಾಡಿದೆ. ನಿಜವಾಗ್ಲೂ ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗೂ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ನಂತರ ಅರಿಶಿನ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಕ್ಲೀನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ಕ್ಲೀನಾಗಿ ರೆಡ್ಡಿಶ್ ಥರ ಇಲ್ಲಿ ಥರ ಆಗಿರುತ್ತೆ. ಸೊ ನಂತರ ನಾವು 2 ಟೇಬಲ್ ಸ್ಪೂನ್ ಆಫ್ ನಾವು ರುಬ್ಬಿದಂತಹ ಪೌಡರ್ನ ನಾವು ಇಲ್ಲಿ ಕೂಡ ಹಾಕ್ಕೊಳ್ಳೋಣ. ಸೊ ನೋಡಿ, ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಘಮ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆಲ್ಲ ನೀವು ಡಿಫ್ರೆಂಟಾಗಿ ಏನಾದರೂ ಬಾಕ್ಸಿಗೆ ಮಾಡಿಕೊಡ್ಬೇಕು ಅಂತ ಅಂದಾಗ ನೀವು ಈ ಥರ ಮಾಡ್ಬೋದು. ಸೊ ನೋಡಿ, ಉಳಿದಿರೋಂಥ ಪೌಡರು ನೀವು ಕೂಡ ಬಾಕ್ಸಲ್ಲಿ ಹಾಕಿಬಿಟ್ಟು ನೀವು 1 ವೀಕ್ ತನಕ ಇಡ್ಬೋದು. ಸೊ ಮಸಾಲೆ ಎಲ್ಲ ಹಾಕಿ ಒಂದು ಸ್ವಲ್ಪ 2 ಮಿನಿಟ್ಸ್ ಫ್ರೈ ಮಾಡಿ. ಸೊ ನಂತರ ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೂರು ಲೆಮನನ್ನು ಕೂಡ ನಾವು ಇಲ್ಲಿ ಸ್ಕ್ವೀಸ್ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ. ನೋಡಿ, ಥರ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫೈನಲಿ ಮಸಾಲ ರೆಡಿ ಆಯಿತು. ಸೊ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನು ನಾನು ಇಲ್ಲಿ ಮಸಾಲೆನ ಹಾಕ್ಕೊತಾ ಇದ್ದೀನಿ, ಫ್ರೈ ಮಾಡಿದಂತಹ. ನೆಕ್ಸ್ಟ್ ಸ್ವಲ್ಪ ರೈಸನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸೊ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗಿದೆ. ಸೊ ಸವಿಯಲು ಸಿದ್ಧ. ಸೊ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಟೇಸ್ಟ್ ಮಾಡಲು ನಾನಂತೂ ರೆಡಿಯಾಗಿದ್ದೀನಿ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ಬನ್ನಿ, ಟೇಸ್ಟ್ ಹೇಗಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ನಾನಂತೂ ರೆಡಿಯಾಗಿದ್ದೀನಿ ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ನೋದಕ್ಕೆ. ಸೊ ತಿಂದು ನೋಡ್ತೀನಿ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಡಿಫ್ರೆಂಟಾಗಿದೆ ಒಂದು ರೆಸಿಪಿ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನೆಕ್ಸ್ಟ್ ಇನ್ನು ಬೊಂಬೊಟ್ಟಾಗಿರೋ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಲೈಕ್ ಮಾಡಲು ಮರಿಬೇಡಿ, ಕಮೆಂಟ್ ಮಾಡಲು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.